ಇನ್ನೊಬ್ಬ ಬರತ್ತನ್ರಿ ಒಂದು ಸಮ ವೇಟ್ ಮಾಡತ್ತೀವಿ. ನಾವು ಈಗ ಪ್ಲ್ಯಾನಡ್ ಮಂತ್ರಾಲಯ ಹೊಂಟಿವ್ರಿ. ಮಂತ್ರಾಲಯ ನಮಗೆ ಅದು ಏನೋ ಗೊತ್ತಿಲ್ಲ, ನಾನು ಭಾಳ ದಿವಸ ಅಂತ ಹೋಗ್ಬೇಕಂತ ಮಾಡಿದ್ದೆ. ಬಟ್ ಈಗ ಏನೋ ಕಾಲ ಕೂಡಿ ಬಂದೈತಿ, ಈಗ ಹೊಂಟಿವಿ ನೋಡ್ರಿ. ಬರೀ ಗೈಸ್ ಹೋಗುಮಂತ. ಇನ್ನೊಬ್ಬ ನಮ್ದು ಫ್ರೆಂಡ್ ಬರತ್ತಾನ, ಬಂದ ಅಂದ್ರೆ ಈ ಸದ್ಯಕ್ಕೆ ಬಿಟ್ಟಾಗ್ಬಿಡ್ದು. ಬಂದನ್ರಿ ಅವನು, ಇನ್ನೊಬ್ಬ ಜಾಯ್ನ್ ಆದ. ಹಾಯ್ ಮಾಡ ಮಚ್ಚ. ಸರಿ, ನಾವು 3 ಮಂದಿ ಕೂಡಿ ಈಗ ಮಂತ್ರಾಲಯಕ್ಕೆ ಹೊಂಟಿವ್ರಿ. ಬರೀ ಗೈಸ್ ಹೋಗುಮಂತ, ಜರ್ನಿ ಸ್ಟಾರ್ಟ್ ಮಾಡುಮಂತ. ನಮ್ಮ ನಂದು HF ಡಿಲಕ್ಸ್ ಐತ್ರಿ, ಒಂದು ಪ್ಲಾಂಟಿನ್ ಐತಿ. ಸೊ ಈ ಪ್ರೊಫೆಷನಲ್ ರೈಡರ್ಗೆ ಜಾಗಿ ಎಲ್ಲ ಹಾಕೊಂಬಂದೀವಿ. ನಾವು ಸ್ಟಾರ್ಟ್ ಮಾಡೋಣ. ಚಲೋ, ಲೆಟ್ಸ್ ಗೋ. ರೆಡಿ? ಎಲ್ರಿಗೂ ನಮಸ್ಕಾರ ರೀ. ನಾ ಇವತ್ತು ಹೊಂಟಿದ್ದು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ, ಅಂದ್ರೆ ಮಂತ್ರಾಲಯಕ್ಕೆ. ಮಂತ್ರಾಲಯ ಈ ಸಡನ್ ಪ್ಲ್ಯಾನ್ ಆಗ್ತಿದೆ ನಮ್ಮದು, ಹೋಗೋದೇನಿದ್ದಿದ್ದಿಲ್ಲ. ನಮ್ಮದು ಸೆಟಪ್ ನೋಡ್ಬೇಕು ನೀವು. ಇಲ್ಲಿ ಫುಲ್ ಬ್ಯಾಗ್ ತೊಗೊಂಬಂದಿರಿ, ಬ್ಯಾಗ್, 2 ಗ್ಲೌಸ್, ಹೆಲ್ಮೆಟ್. ಈಗ ಜರ್ನಿ ಸ್ಟಾರ್ಟ್ ಮಾಡೋಮಂತ. ಬರೀ ಗೈಸ್, ನಾವು ಈ ಮುದ್ಗಲ್ ರೋಡಿಗೆ ಇದ್ವಿ ರೀ. ಮುದ್ಗಲ್ಗೆ ಹೋಗ್ಬೇಕಾದ್ರೆ ಇಲ್ಲೊಂದು ದೇವಿ ಗುಡಿ ಬರುತ್ತೆ. ಇವ ನಮ್ಮ ಫ್ರೆಂಡ್ ಹೇಳಿದ, ಇಲ್ಲಿ ಬಂದವರು ಇಲ್ಲಿ ಹೋಗ್ಬೇಕಂತ, ರಾಮಮ್ಮ ದೇವಿ. ನೀವು ಯಾರು ನೋಡಿದ್ರಪ್ಪ ಅಂತಂದು ಕಮೆಂಟ್ ಮಾಡ್ರಿ ಗೈಸ್. ಇಲ್ಲಿಂದ ನೋಡ್ರಿ ಆ ಫ್ರೆಂಡ್ ಕರ್ಕೊಂಡ್ಬಂದು ನಿಂದಿರ್ಸ್ದವ, ಹೇಳಿದನ್ರಿ ಇವ. ಈಗ ನೆಕ್ಸ್ಟ್ ಈಗ ಹೋಗುದ್ರಿ ನಾವು ಮುದ್ಗಲ್ಲಿಂದ ಲಿಂಗ್ಸೂರಿಂದ ರಾಯಚೂರು. ಬರೀ ಗೈಸ್ ಹೋಗುಮಂತ. ಮುದ್ಗಲ್ಗೆ ಹೋಗಿ ಸ್ವಲ್ಪ ಊಟ ಮಾಡಿ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋಣ. ಚಲೋ. ಮಸ್ತ್ ನಾವು ಬಂದ್ವಿ, ಇಲ್ಲಿ ದರ್ಶನ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಬರೀ ಗೈಸ್, ನಾವು ದೇವರು ದಿಂಡ್ರ ಅಂದ್ರೆ ಭಾಳ ರೀ. ಅದ್ರಾಗ ಎಕ್ಸ್ಪೆಷಲಿ ನಮ್ಮ ಮನ್ಯಾಗೂ ಮಾಡ್ತಾರೆ ಇದನ್ನ ಹಾಕಿ. ನಾನು ಲಿಂಬೆನ್ ಕಳ್ಸ್ಯಾರಿ ನಮ್ಮ ಅವ್ವರು, ಅದನ್ನ ಬ್ಯಾಗ್ದಾಗ ಇಟ್ಟೀನಿ. ನಮ್ಮ ಮಾತ್ರ ಕಿಸಿದಾಗ ಇಟ್ಟು ಕಳ್ಸ್ಯಾಳ. ಈಗ ಕಿಸಿದಾಗ ಇಲ್ಲೇ ಇಟ್ಟು ಎಲ್ಲಿ ಕಳಿಬೇಡ. ಹೌದ್ರಿ, ನಮ್ಮ ಉತ್ತರ ಕರ್ನಾಟಕದಾಗ ಇಂಥವೆಲ್ಲ ಕಾಮನ್ ರೀ. ಇದು ಮಾಡ್ಬೇಕಿಂತವೆಲ್ಲ ಇರ್ತಾವ. ನಾವು ಪಾಲಿಸ್ತೀವಿ, ನೀವು ಪಾಲಿಸ್ರಿ. ಟೈಮು 12:03 ಐತ್ರಿ. 12:03 ಐತಿ. ಇನ್ನು ರಾಯಚೂರು ಏನೋ 65 ಕಿಲೋಮೀಟ್ರ್ ಐತಂತ. ಆ ಕಡೆಯಿಂದ ಮಂತ್ರಾಲಯ 25 ಕಿಲೋಮೀಟ್ರ್ ಐತ್ರಿ. ಮಂತ್ರಾಲಯನ 25 ಕಿಲೋಮೀಟ್ರ್ ಐತಿ. ಆ ಕಡೆಯಿಂದ ಹೋಗುಮಂತ. ಮಸ್ತ್ ಎಕ್ಸ್ಪೀರಿಯನ್ಸ್ ಆದೈತ್ರಿ. ಇಲ್ಲಿ ಮಸ್ತ್ ಚಂದಪ್ಪ ಬೆಳೆದಿಂಗ್ಳು. ಆ ಬೆಳೆದಿಂಗ್ಳ ಉಟ್ರು ನಮ್ಮ ದೋಸ್ತರು ಮಾತಾಡ್ಕೊಂತ ಹೊಂಟಿವ್ರಿ. 2-3 ಮಂದಿ ದೋಸ್ತರು ಮಸ್ತ್ ಮಾತು ಹೇಳ್ಕೊಂಡು ಹೊಂಟಿವ್ರಿ. ಮಗ್ಲ ಅದೊಂದು ಎಕ್ಸ್ಪೀರಿಯನ್ಸ್ ಮಸ್ತ್ ಆದೈತಿ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾ. ಅವಾಗ ನಾನು ಇದನ್ನ ಮಾಡತ್ತೀನಿ, ಆಕಾರ ಕೆಟ್ಟಾರ್ರಿ. ಯಾಕಂದ್ರೆ ಥಂಡಿಗೆ ಅಂಜಿ ಏನು ಬೇಕಂತ ಕಟ್ಕೊಂಡ್ರೆ ನಾನು ಫುಲ್ಲು ಸ್ವಲ್ಪ ಸೇಫ್ಟಿ ಅಂತಂದು ಮ್ಯಾನೇಜ್ ಮಾಡತ್ತೀನಿ. ಬರೀ ಗೈಸ್ ಹೋಗುಮಂತ. ಹೋಗಿ ಲೆಫ್ಟ್ ತಗೊಂಡು ಲೆಫ್ಟ್ ಹೊಡಿಬೇಕು. ಆಯ್ತಾಯ್ತು. ಒಂದ್ ಲೆಫ್ಟ್ ಹೆಚ್ಚಿಗೆ ಹೊಡೆದಿ ನಮ್ದು ಹೋಗ್ಬಿಟ್ಟು ಲೆಫ್ಟ್ಗೆ. ಊರು ದಾಟಿಂದು ಸಿಕ್ಕಿತ್ತಲ್ಲ. ಅವನು ಅಲ್ಲಿ ನಿಂತ ನೋಡ್ಕೊಂತ ಬಂದೇನಿ. ಇಲ್ಲಿ ಸಿಕ್ಕಿತ್ತು ಚಾದ ಅಂಗಡಿ. ಚಾದ ಅಂಗಡಿ. जान दे देंगे इसके लिए, क्या बात कर रहे हो आप? ಯಾಕೆ ನಿಂತು ಬಂದಂಗೆ ಆದಿತ್ರಿ. ಮಸ್ತ್ ಮಕ್ಕ ತಗೊಂಡ್ವಿ. ಇಲ್ಲೊಬ್ರು ಪರಿಚಯ ಆಗ್ಯಾರಿ ನಮಗೆ, ಅವಿನಾಶ್ ಅಂತ ಅಣ್ಣ. ಫುಲ್ ಮಸ್ತ್ ಟೀ ಮಾಡಿದ್ದ. ಎಲ್ಲಿ ಈ ಲೈನ್ದಾಗ ಎಲ್ಲಿ ಟೀನ ಇದ್ದಿದ್ದಿಲ್ಲ. ಮಸ್ತ್ ಟೀ ಕೊಟ್ಟ, ಟೀ ಕುಡಿದ್ವಿ. ಬಿಡಮ್ರಿ ನೆಕ್ಸ್ಟ್ ನಮ್ಮ ಪಯಣ. ಟಿಶ್ಯೂ ಪೇಪರ್ ಅಂಗಡಿಯಾಗ ಬೈಬೇಡ್ರಿ. ಎಲ್ಲ ದೀಪ್ ಸೌಂಡ್ ಆಗ್ತೀನಿ. ಮಾಲಕ ನೀನು ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಫುಲ್ ಚಾಟ್ ಆಗ್ಯಾರ. ತೇರ್ ತೇರ್ ಎಳ್ದತ್ತಂತ್ರಿ ಒಂದು. ಇದು ನಮ್ಮ ಸ್ಟ್ಯಾಮಿನಾ, ಎನರ್ಜಿ ಡ್ರಿಂಕ್ಸ್ ಅವೆಲ್ಲ ನಮ್ದು ಒಂಥರ. ಅವಿದ್ರ ಗಾಡಿ ಪೆಟ್ರೋಲ್ ಹೆಂಗೆ ಚಾರ್ಜ್ ಹಾಕೊಂಡೇರಿ ಜಸ್ಟ್ ಒಂದು 10-20 ನಿಮಿಷದಾಗ. ಯಾಕಂದ್ರೆ ಹೆವಿ ಸ್ಪೀಡ್ ಅದು ಚಾರ್ಜ್. 2:28 ಆಗೈತ್ರಿ. ಈಗ ಬಿಡ್ತೀವಿ. ಇನ್ನು ಎಷ್ಟೈತಿ? 50 ಕಿಲೋಮೀಟ್ರಲ್ಲ. ಕರೆಕ್ಟ್ 50 ಕಿಲೋಮೀಟ್ರ್ ಐತ್ರಿ. ನಮ್ಮದು ಗಾಡಿ ಸ್ವಲ್ಪ ಇಂಜಿನ್ ಹೀಟ್ ಆಗೈತೆ ಅಂತಂದು ನಾವು ಅಲ್ಲಿ ಇಲ್ಲಿ ಸ್ಟಾಪ್ ಮಾಡ್ಕೊಂಡು ಹೊಂಟಿದ್ವಿ. ಹೋಗುಮಂತ. ಬರೀ ಗೈಸ್ ಚಲೆಂಗೆ. ಚಲೋ. ಬಾಯ್ ಅಣ್ಣ. ಬಾಯ್ ಬಾಯ್. ಅವಿನಾಶ್ ಬ್ರೋ ಫುಲ್ ನಮ್ಮ ಜೊತೆ ಮಸ್ತ್ ಮಾತು ಹೇಳಿದ್ರು. ಅವರು ಶಿಸ್ತ ಅಡ್ಡಾಡೋರು, ಅವರು ಎಕ್ಸ್ಪ್ಲೋರ್ ಮಾಡೋರು. ಬಾಯ್ ಬ್ರೋ, ಸಿಗುವ ಮತ್ತೆ ನಡ್ರಿ ಒಮ್ಮರಿ.
ನಮಸ್ಕಾರ. ನಮ್ಮ ಕೂಡಲ್ ಸಂಘ ಹಂಗ ಅನ್ಎಕ್ಸ್ಪೆಕ್ಟೆಡ್ ಮೇಟ್ ಆಗಿವ್ ನೋಡ್ರಿ ಇವ್ರಿಗೆ. ಇವ್ರ ಮನ್ಯಾಗ ಏನು ಸುಳ್ಳು ಹೇಳಿ ಬಂದಾರಪ್ಪ ಅಂತಂದ್ರ ಬಾಲ್ಕೋಟ್ಯಾಗ ಬೈಕ್ ಹಚ್ಚಿ ಅಲ್ಲಿಂದ ಕಾರ್ ತೊಗೊಂಡು ಹೋಗಿನ ಅಂತ ಹೇಳ್ಯಾರಿ. ಸುಳ್ಳು ಹೇಳ್ಯಾರ. ನಮ್ಮ ಮನ್ಯಾಗ ಅಂದ್ರು ಬಂದಿನ್ರಿ ಬೈಕ್ ತೊಗೊಂಡು ಹೋಗಿನ ಅಂತಂದು ಒಟ್ಟು ಕಳಿಸ್ಯಾರ. ಬಟ್ ಇವ್ರು ನೋಡ್ರಿ ಎದ್ರಾಗ ಹೊಂಟಿರೋ ಆ ಕಾರ್ ಒಳಗ ಬೈಕ್ ಅಲ್ಲೇ ಊರಾಗ ಹಚ್ಚಿನಿ ನಾ ಬಾಲ್ಕೋಟ್ಯಾಗ. ಮನ್ಯಾಗ ಸುಳ್ಳು ಹೇಳಿ ಬೈಕ್ ತೊಗೊಂಬಂದಾರಿ. ಒಂಥರ ಭಾರಿ ಎಕ್ಸ್ಪೀರಿಯನ್ಸ್. ಫೈನಲಿ ನಾವು ರಾಯಚೂರಿಗೆ ಬಂದ್ವಿ. ಇನ್ನೇನೈತಿ ಇಲ್ಲಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋಗ್ಬೇಕು. ಬರ್ರಿ ಗಾಯ್ತು ಆದಷ್ಟು ಅಂತಾರೆ ಮಂತ್ರಾಲಯಕ್ಕೆ ಹೋಗೋದು ಭಾಳ ಐತಿ. ಹೋಗ್ಬೇಕಂತ ಸಿಗುತ್ತೆ ಮಂತ್ರಾಲಯಕ್ಕೆ. ಗಾಯ್ಸ್ ನಾವು ಇಲ್ಲಿ ಮಂತ್ರಾಲಯ ಹೋಗ್ಬೇಕಾದ್ರೆ ಈ ರೋಡಿಗೆ ಹೋಗ್ಬೇಕಾದ್ರೆ ಆಂಜನೇಯನ ಗುಡಿ ಕಾಣ್ತ್ರಿ. ಒಂಥರ ಭಾರಿ ದರ್ಶನ ಮಾಡ್ಕೊಂಡು ಈ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಎಂಟ್ರಿ ಪಾಯಿಂಟ್ ಏನು ಸಿಗುತ್ತಲ್ರಿ. ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲೊಂದು ಆಂಜನೇಯ ನೋಡಿದ್ವಿ. ಇದು ಹೋಗ್ಬೇಕಾದ್ರೆ ದೊಡ್ಡದು ಅನಿಸಿದ್ದು. ಅದಕ್ಕಂದಲ್ಲಿ ತರ ಬಂದ್ರೆ ನೋಡೋಣ ಬರ್ರಿ ಗಾಯ್ಸ್. ರಾತ್ರಿ ಮಸ್ತ್ ದರ್ಶನ ಆತವ್ರಿ ನಮಗೆ. ಹನುಮಂತನು ಹೋಗ್ಬೇಕಾದ್ರ ಮಸ್ತ್ ದರ್ಶನ ಆತವು. ಹೆಂಗೆ ಅನ್ಸತ್ತೈತು? ಮಯ್ಯ ದೇವ್ರು ಬಂದಾರಂಗ ಅನ್ಸಾತ್ ಬಿಡತ್ ನೋಡ ನನಗಂತ. ಶಿವ ನಿನಗೆ ಮಾಡು ಕ್ಯಾಮಿಲ್ಲ ನನಗೆ ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಾಶ ಆಗ್ಬಿಟ್ಟು. ಎಲ್ಲರೂ ಬಂದು ರೂಮ್ ಬೇಕನ್ನಂತ ಕೇಳತ್ತಾರ್ರಿ. ನಮಗೆ ಫ್ರೀ ಕೊಟ್ರೆ ಅಟ್ಟ ಹೋಗೋರ್ರಿ ನಾವು. ಕಾರಣ ಅದು ಮಾತ್ರ ಕರೆ ಐತ್ರಿ. ಫ್ರೀ ಕೊಟ್ರೆ ಹೋಗುವಂತ. ಟೈಮ್ ಎಷ್ಟಾಗ ತೋರ್ಸು ಕರೆಕ್ಟ್? 4:29 ಕರೆಕ್ಟ್ ಇದ್ರು ತೋರ್ಸು. 4:30 ಆಗೈತೆ ಟೈಮ್. 4 ತಾಸಿ 600 ರೂಪಾಯಿ. ಟೈಮ್ 5 ಗಂಟೆ ಆಗೈತಲ್ಲ. 5 ಆಗೈತಿಲ್ಲ. 4 ಟೈಮು 5ಕ್ಕೆ ಒಂದು 15 ನಿಮಿಷ ಕಡಿಮೆ ಐತ್ರಿ. ನಾವು ಸುಮ್ಮ ರೂಮ್ ಮಾಡಿ ಏನು ಮಾಡೋದು, ಎಲ್ಲ ಹೊರಗೆ ಫೆಸಿಲಿಟಿ ಐತಿ, ಮಸ್ತ್ ಐತಿ ಇಲ್ಲಿ. ಹಿಂಗಾಗಿ ಸ್ವಲ್ಪ ಇಲ್ಲೇ ರೆಸ್ಟ್ ಮಾಡ್ತೀವಿ ಮಠದಾಗ. ಒಂದು ತಾಸು ರೆಸ್ಟ್ ಮಾಡಿ ವಾಪಸ್ ದರ್ಶನಕ್ಕೆಲ್ಲ ಎದ್ದು ಹೋಗಿ ಹೊಳಿ ಜಳಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿವ್ರಿ. ಓಕೆ ಈಸ್ ಬೀಳದ ಈಸ್ ಬ್ರೋ ರೆಡಿ ಬರ್ರಿ ಗೈಸ್. ತಾಸು 1-2 ತಾಸು ನಾವು ನಿದ್ದೆ ಮಾಡ್ತೀವಿ ರೀ ಇಲ್ಲಿ. ಬಟ್ ನಮಗೆ ಇಲ್ಲಿ ಮಕ್ಕೊಳೋದು ಏನು ಗೊತ್ತೇನ್ರಿ, ಇದು ಮಕ್ಕೊಳೋದು ಏನು ಹಗರು ವಿಷಯ ಅಲ್ಲ. ಇಲ್ಲಿ ಪುಣ್ಯ ಮಾಡಿರ್ಬೇಕು. ಇಲ್ಲಿ ಬಂದು ಮಕ್ಕೊಳೋದು ಹೆಂಗಪ್ಪ ಅಂತಂದ್ರೆ 2 ತಾಸು ಐತ್ರಿ ನಮಗೆ ಮಸ್ತ್. ನಾವು ನಿದ್ದೆ ಮಾಡಿ ಬೆಳಗ್ಗೆ ಏನೈತಿ ಅಜ್ಜರ ದರ್ಶನಕ್ಕೆ ಹೋಗುಮಂತ. ಸ್ನಾನ ಮಾಡಕ್ಕಂತ ಬಂದೀವ್ರಿ ತುಂಗಾ ನದಿಗೆ. ನೀರಂಕರು ಮಸ್ತ್ ಐತಿ. ಬರ್ರಿ ಹೋಗೋಣ. ನಮ್ಮ ಮನೆಯಾಗ ಹೇಳ್ರಿ ಮುಂದೆ ಹೋಗ್ಬೇಡ ಜಾಸ್ತಿ ಅಂತ. ನಾವು ಇಲ್ಲಿ ಹೊರ ಸಾಹಸ ಮಾಡತ್ತೀವಿ. ಶಿವ ಹರಿದೈತಿ ಅಯ್ಯಪ್ಪ. ಹಂಗೆ ಹಂಗೆ ಬಾ ಹಾಂ ಕಾಲು ಎತ್ತಿಲ್ಬೇಡ ಅಂತ ಬಾ. ಈಗ ಫೋರ್ಸ್ ಐತಿ ನೀರು ಸೂಕ್ಷ್ಮ. ಫೈನಲಿ ಜಳಕ ಅದು ಮಾಡ್ಕೊಂಡು ಬಂದೀವ್ರಿ. ಜಳಕ ಮಾಡ್ಕೊಂಡು ದರ್ಶನಕ್ಕೆ ಬಂದೀವಿ ನೋಡ್ರಿ. ಪರಿಮಳ ಪ್ರಸಾದ ಇಲ್ಲಿ ಒಂಥರ ವೈಬ್ ಮಸ್ತ್ ಐತಿ. ಇವು ನಮ್ಮ ಶಿವಣ್ಣ ಪ್ರಶಾಂತ್ ರೀ. ಹೊರಗೆ ಹೋಗು
ದರ್ಶನ ಅಂತೂ ಮಸ್ತ್ ಆತ್ರಿ. ದರ್ಶನ ಹೆಂಗಾದ್ಲಿ? ಶಾಂತವಾಯ್ತು ಮನಸ್ಸು. ಕರಣ್ರಿ ಇಲ್ಲಿ ಮಾತ್ರ ಇದು ನಾವು ಅಲ್ಲಿ ಏನು ಸ್ಟೇಟಸ್ನಾಗ ಏನು ನೋಡ್ತಿರಲ್ಲ, ರಿಯಾಲಿಟಿನ ನೆಕ್ಸ್ಟ್ ಲೆವೆಲ್ ಐತ್ರಿ. ಇಲ್ಲಿ ಫುಲ್ ಬರ್ಬೇಕು ನೀವು, ಇಲ್ಲಿ ಬಂದು ಒಂದು ಸತಿ ವಿಸಿಟ್ ಮಾಡಿರಿ. ಅನ್ನಾಹುತ ಪ್ಲೇಸ್ ಐತಿ. ನೆಕ್ಸ್ಟ್ ನಾವು ಈಗ ಎಲ್ಲಿ ಹೋಗೋ? ಲಾಕರಿಗೆ ಹೋಗಿ ಬಟ್ಟೆ ತೊಗೊಂಡು ನಾಷ್ಟ ಮಾಡಿ ನೆಕ್ಸ್ಟ್ ಪ್ಲೇಸ್ ನೋಡ್ದಿದ್ರೆ ನೋಡ್ಕೊಂಡು ಪಟ್ಟಣ ಬಿಡೋದ್ರಿ. ಫೋಟೋ ತೊಗೊಂಡಿವ್ರಿ ಮೂರು ಮಂದಿ ಒಂದೊಂದು ಫೋಟೋ ತೊಗೊಂಡ್ವಿ. ತೊಗೊಂಡು ಮನಸ್ಸಿಗೆ ಫುಲ್ ಸಮಾಧಾನ ಆಯ್ತು. ಇನ್ನು ನಮ್ಮ ಪಯಣ ಊರ ಕಡೆ ನಡೀದ್ರಿ. ನಮ್ಮ ನಡೆ ಸಂಗಮದ ಕಡೆ ರೀ. ಈಗ ಒಟ್ಟು ಸತಿ ಮಸ್ತ್ ನಾಷ್ಟ ಮಾಡೋಣ್ರಿ. ಮೊದಲಿಗೆ ನಾಷ್ಟ ಮಾಡ್ಕೊಂಡು ಇಲ್ಲಿಂದ ಬಿಡ್ದು. ಅಲ್ಲಿ ಪುರೇ ತಿಂದ್ವಿ ಮತ್ತು ಇಡ್ಲಿ ವಡೆ ತಿಂದ್ವಿ. ಅದೇ ನಮಗೆ ಕಾಸು ಅನ್ನಿಸ್ಲಿಲ್ಲ. ವಾಪಸ್ ಮಸ್ತ್ ಪಡ್ಡು ಇಲ್ಲಿ ದ್ವಾಸೆ ಹಾಕ್ಸತ್ತಾನ ಅಣ್ಣ. ಓಕೆ ಕುಡಿದಾಗಲ್ಲ 10 ರೂಪಾಯಿ ನಮ್ಮ ಊರಾಗ ಒಂದು ಕುಡಿದಾಗಂಗಿಲ್ಲ. ಲುಂಗಿ ದೇಕ್ರಿ ಒಂದು ಸೋಡಾ ಹೆಂಗಿತ್ತು, ಆಮೇಲೆ ನಮ್ಮ ಊರಾಗ ಈ ರೇಟಿಗೆ ಹೆಂಗೆ ಕೊಡ್ತಿದ್ರು ಅದನ್ನ? ನಮ್ಮ ಊರಾಗ ಕುಡಿದ್ರೆ 10 ರೂಪಾಯಿ ಕೊಟ್ಟು ಕುಡಿದ್ರೆ ಇಲ್ಲಿ ಆ ಸೋಡಾ ಒಂದು ಬಾಟ್ಲೆ ಹಾಕಿ ಕೊಟ್ಬಿಡ್ತಾರೆ. ಶಿಸ್ತು ಇರ್ತೈತಿ. ಇವ್ದು ಏನು 25 ರೂಪಾಯಿ ಅಂತ ಏನು ಸರಿನೇ ಇಲ್ಲ. ಅದು ತುಂಬ ಕುಡಿದು ಬರತ್ತೀವಿ. ಅದ್ರ ಬಗ್ಗೆ ಹಿಂಗೆ ಹಿಡಿದ್ರೆ ಫುಲ್ ಎಲ್ಲ ಐಡಿಯಾ ಮಾಡಿ. ಕಬ್ಬಿನ ಹಾಲು ಕುಡಿಯೋಲಿಕ್ಕೆ ನಾವು ತರಬಿದ್ದೇವೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ.